ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಶೇಷ ಏನು ಅಂತ ನೀವು ಆಲ್ರೆಡಿ ತಮಿಳಿನಲ್ಲಿ ನೋಡಿದ್ದೀರಾ. ಇವತ್ತು ನಮ್ಮ ಕುಣಿಗಲ್ಲಿ ತುಂಬಾ ವಿಶ್ವವಿಖ್ಯಾತ ಅಂತಲೇ ಹೇಳ್ಬೋದು. 161 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿದ್ನಿಗೆರೆಯಲ್ಲಿ ಇದೆಯಲ್ಲ, ಅಲ್ಲಿ ಇವತ್ತು ಶಿವರಾತ್ರಿ ತುಂಬಾ ಚೆನ್ನಾಗಾಗುತ್ತೆ. ಹಾಗಾಗಿ ನಾನು ನಮ್ಮ ಮನೆಯವರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಗ ಕೂಡ ಹೊರಟಿದ್ದ, ಅವನಿಗೆ ಬೇರೆ ಕಡೆ ಡ್ಯಾನ್ಸ್ ಇತ್ತು, ಹಾಗಾಗಿ ಅವನು ಬರ್ತಾ ಇಲ್ಲ. ನಾವು ಹೊರಟಾಗಲೇ 8:30 ಆಗಿತ್ತು. ಫಂಕ್ಷನ್ಸ್ ಎಲ್ಲ ಹೇಗಾಯಿತು, ಯಾರ್ಯಾರು ಬಂದಿದ್ದರು, ಮತ್ತು ಅಲ್ಲಿ ವಿಶೇಷ ಏನಿತ್ತು ಇವತ್ತು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಇದು ವಿಡಿಯೋನ ನಿಮ್ಗೆ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಈ ಬಿದ್ನಿಗೆರೆದು ವಿಶೇಷತೆ, ಹಾಗೆ ಆಂಜನೇಯ ಸ್ವಾಮಿ ಕಟ್ಟಿರೋರು, ಹಾಗೆಯೇ ಏನೇನೆಲ್ಲ ಹಾಕಿ ಕಟ್ಟಿದ್ರು ಅಂತ ಎಲ್ಲ ನಿಮಗೆ ಡೀಟೇಲಾಗಿ ನಾನು ಆಲ್ರೆಡಿ ನಿಮ್ಗೆ ಅದರಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಶೇಷ ಶಿವರಾತ್ರಿ ಹಬ್ಬದ ದಿವಸ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಂಟ್ರಿ ಒಳಗಡೆ ಆಗಿದ ತಕ್ಷಣ ನಿಜವಾಗ್ಲೂ ಲೈಟ್ ಅರೇಂಜ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಈ ಸಲ ನೋಡಿಕೊಂಡ್ರೆ ಸ್ವಲ್ಪ ಸಿಂಪಲ್ ಅಂತ ಅನ್ನಿಸ್ತು. ಹೋದ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಸಿಂಪಲ್ ಅನ್ನಿಸ್ತು, ಬಟ್ ಒಳಗಡೆ ಮಾತ್ರ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ಗವರ್ನರೆಲ್ಲ ಬಂದಿದ್ದರು. ಯಾವತ್ತು 23ನೇ ತಾರೀಕು ಬಂದಿದ್ದರು ಅವರು, ಭಾನುವಾರ. ಏನಕ್ಕೆ ಅಂದರೆ ದೇವಸ್ಥಾನದ ಗೋಪುರ ಮಾಡಿರಲಿಲ್ಲ, ಮುಂದೆಗಡೆ ಗೋಪುರ ಮಾಡಿರಲಿಲ್ಲ, ಅದು ಲಾಂಚ್ ಆಯಿತು. ಮತ್ತು 9 ನವಗ್ರಹ ದೇವ್ರುಗಳನ್ನ ಮಾಡಿದ್ದಾರೆ, ವಿತ್ ಕಪಲ್ಸ್ ಟೈಪ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಯಾವ ಥರ ಮಾಡಿದ್ದಾರೆ ಅಂತ ನನಗೂ ಅದು ಐಡಿಯಾ ಇರಲಿಲ್ಲ, ಈ ಥರ ಎಲ್ಲ ಇದೆ ಅಂತ. ಇದೇ ಊರಲ್ಲಿದ್ದವರು ಆಲ್ಮೋಸ್ಟು ಅಷ್ಟೊಂದು ನೋಡಿರಲ್ಲ ಅಂದ್ಕೊಳ್ತೀನಿ. ಪ್ಲೀಸ್ ಇವಾಗ ಹೋಗಿ ಬನ್ನಿ, ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ಇದನ್ನು ನಮ್ಮ ಅತ್ತಿಗೆ, ಹಾಗೆ ನನ್ನ ತಂಗಿ, ನಮ್ಮ ಅಕ್ಕ, ಹಾಗೆ ನಮ್ಮ ತಾಯಿ ಈ ದೇವಸ್ಥಾನ ನೋಡಬೇಕು ಅಂತ ತುಂಬಾ ಅವ್ರಿಗೆ ನನ್ನ ಆಸೆ ಇದೆ, ತೋರಿಸ್ಬೇಕು ಬಂದಾಗ ಅಂತ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದುಡ್ಡೆಲ್ಲ ತುಂಬಾ ಖರ್ಚು ಮಾಡಿದ್ದಾರೆ, ಬಟ್ ಇಲ್ಲಿಗೂ ಹಾಗೆ ದುಡ್ಡು ಎಲ್ಲ ಚೆನ್ನಾಗಿ ಇದಾಗುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ದುಡ್ಡು ಬೇಕೇ ಬೇಕು. ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನೀವು ವಿಡಿಯೋ ನೋಡ್ತಾ ಇರ್ಬೋದು, ಎಷ್ಟು ಜನ ಬಂದಿದ್ದಾರೆ, ಎಷ್ಟು ವೆಹಿಕಲ್ ಇದೆ ಅಂದರೆ ನಿಜವಾಗ್ಲೂ ಇಷ್ಟೊಂದು ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ತುಂಬ ಅಂದರೆ ತುಂಬ ಜನ ಸೇರಿದರು. ಆದರೆ ಲಾಸ್ಟ್ ಇಯರ್ಗೆ ಹೋಲಿಸ್ಕೊಂಡ್ರೆ ಈ ಇಯರು ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತು ನನಗೆ. ಇದು ನನ್ನ ಅನಿಸಿಕೆ ಅಷ್ಟೇ. ನನಗೆ ನೋಡಿದ ಮಟ್ಟಿಗೆ ಹಂಗೆ ಅನ್ನಿಸ್ತು. ನಾವು ಹೋದಾಗ ಇಲ್ಲಿಗೆ 9 ಗಂಟೆ ಆಗಿತ್ತು. ಎಲ್ಲರೂ ಫೋಟೋ ವಿಡಿಯೋದಲ್ಲಿ ಬ್ಯುಸಿಯಾಗಿದ್ದರು. ಹಾಗೆಯೇ ಅಲ್ಲೆಲ್ಲ ಎಕ್ಸಿಬಿಷನ್ ಎಲ್ಲ ಹಾಕಿದ್ರು, ಚಿಕ್ಕ ಮಕ್ಕಳೆಲ್ಲ ಆಡಿಸ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಅಲ್ಲಲ್ಲೇ ಊಟಗಳನ್ನ ಕೊಡ್ತಾಯಿದ್ರು. ನಾವೇನೀಗ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದೀವಿ, ಬಲಗಡೆ ಭಾಗಕ್ಕೇ ಫಂಕ್ಷನ್ಸ್ ನಡೀತಾ ಇದ್ದಿದ್ದು ಪ್ರತಿ ವರ್ಷವೂ. ಈ ವರ್ಷ ಆ ಥರ ಆಗಿಲ್ಲ, ಯಾಕಂದರೆ ಈ ವರ್ಷ ಬೇರೆ ಥರನೇ ಪ್ಲ್ಯಾನಿಂಗಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನವಗ್ರಹ ದೇವಸ್ಥಾನ ನೋಡಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿ, ಪರ್ಸನಲ್ಲಾಗಿ ನನಗಂತೂ ತುಂಬಾ ಇಷ್ಟ ಆಯಿತು. ದುಡ್ಡಿಗೇನೋ ಇಲ್ಲಿ ಸ್ಟೇಜ್ ಹಾಕಿಲ್ವಲ್ಲ ರೀ ಈ ಸಲ ಅಲ್ಲಿ. ಒಳಗೆ ಮಾಡಿರಬೇಕು, ಒಳಗಡೆ. ಇಲ್ಲೆಲ್ಲ ಸ್ಟೇಜ್ ಹಾಕಿಲ್ಲ ಈ ಸಲ. ಓ, ಇದೇ ಎಂಟ್ರೆನ್ಸು. ಚಪ್ಪಲಿಯಲ್ಲಿ ಬಿಡೋದು, ಹಳ್ಳಿ ಅಂಗಡಿ. ಇಲ್ಲೆಲ್ಲ ಹೊತ್ತಕ್ಕಿಲ್ಲ ಜಾಗ. ಚೆನ್ನಾಗಿ ಮಾಡೋರು ಈ ಸಲ. ಒಳಗಡೆನೇ ಸ್ಟೇಜ್ ಮಾಡ್ತಾರೆ. ಹೊಡೀರಿ ಗಂಟೆ. ನೋಡಿದ್ರಲ್ಲ, ಎಂಟ್ರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಒಂದು ಆನೆನ ಇಟ್ಟಿದ್ದಾರೆ. ನಿಜ ಸಡನ್ನಾಗಿ ನೋಡಿದ ತಕ್ಷಣ ನನಗೆ ನಿಜವಾದ ಆನೆ ಏನು ಅಂತ ಅನ್ನಿಸ್ಬಿಡ್ತು, ಬಟ್ ಅಲ್ಲ, ಅದು ಆರ್ಟಿಫಿಷಿಯಲ್ಲು.
ಕಿವಿ ಮತ್ತು ಕಣ್ಣು ಮಾತ್ರ ಆಡ್ತಾಯಿತ್ತು. ತುಂಬ ಚೆನ್ನಾಗಿತ್ತು ಅದೇ ಅಂತಲೇ ಹೇಳ್ಬೋದು. ನೋಡಿ ಗೋಪುರ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ಥರ ಇದೆ ಅಂತ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ. ಗೋಪುರ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಫುಲ್ಲು ಎಲ್ಲ ಒಂಥರ ಗೋಲ್ಡನ್ ಕಲರಲ್ಲಿ ಪೈಂಟ್ ಮಾಡಿದಾರಲ್ಲ, ಅದು ಒಂಥರ ಹೈಲೈಟ್ ಅಂತಲೇ ಅನ್ನಿಸ್ತಾ ಇತ್ತು ನಮಗೆ. ಮಂಗಳೂರಲ್ಲಿ ದೇವಸ್ಥಾನ ನೋಡಿದ್ವಿ, ಒಂದು ಎಣ್ಣೆ ದೇವಸ್ಥಾನ ಆ ಥರ ಕಾಣಿಸ್ತಿತ್ತು. ಇದು ಹಿಂದೆ ಇದೆಯಲ್ಲ ಇದು, ಇಲ್ಲಿ ಷಣ್ಮಾತ್ಮಂದು ವಾಹನ ಕಾಗೆ ಏನಿದೆ ಅದು ಆ ಕಡೆ ಈ ಕಡೆ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ. ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡೋದಕ್ಕೆ. ನಂದು ಸುಮ್ಮನೆ ಇದು ಆರ್ಟಿಫಿಷಿಯಲ್ ಅಂದ್ಕೊಂಬಿಟ್ಟಿದ್ದೆ, ಇಲ್ಲ ಅದು ನಿಜವಾಗ್ಲೂ ಕಟ್ಟಿರೋದೇ ಅದು ಕಾಗೆ ಎರಡೂ. ಮತ್ತು ಗೋಪುರ ಅಂತೂ ತುಂಬಾ ಹೈಲೈಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಜಗೋಪುರ ತುಂಬ ಚೆನ್ನಾಗಿದೆ. ನೀವು ಒಂದ್ಸಲ ಬಂದಾಗ ಮಿಸ್ ಮಾಡ್ಕೋಬೇಡಿ. ನಮ್ಮ ರಾಜ್ಯಪಾಲರೆಲ್ಲ ಬಂದು ಇದನ್ನು ಉದ್ಘಾಟನೆ ಮಾಡೋಗಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ಈಗ ಒಳಗಡೆ ಪೇರಲ್ಲಿ ಅಂದರೆ ಸೂರ್ಯ ಚಂದ್ರ ನವಗ್ರಹ ಏನಿದೆ ಅವರವರ ಪೇರ್ನಲ್ಲಿ ಒಳಗಡೆ ನವಗ್ರಹ ದೇವಸ್ಥಾನನ ಮಾಡಿದ್ದಾರೆ. ಬನ್ನಿ ಅದನ್ನು ಯಾವ ಥರ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಜನ ಅವರಲ್ರಿ ಅದು ತಗೊಂಡೋದ್ರೆ ಡೈರೆಕ್ಟ್ ಬಿಡ್ತಾರೆ ಅಂತೆ. ಅರ್ಚನೆ ಮಾಡಿಸ್ಬೋದು. ಹಾಗೆಯೇ ಇವ್ರದ್ದು ಒಂದು ಪ್ಲ್ಯಾನ್ ಇದೆಯಂತೆ, ತುಂಬಾ ದೊಡ್ಡದು. ಆ ಕನಸು ನನಸಾಗಲಿ ಅಂತ ನಾನು ಈ ವಿಡಿಯೋ ಮೂಲಕ ಅವ್ರಿಗೆ ಹೇಳ್ತೀನಿ. ಸ್ಕೂಲು ಮತ್ತು ಕಾಲೇಜು ಮಾಡಬೇಕು ಅಂದ್ಕೊಂಡಿದ್ದಾರಂತೆ. ಅದು ಕೂಡ ಅವರಾಗಲೇ ಸ್ಕೆಚ್ನ ಹಾಕ್ಸಿದ್ದಾರೆ. ಇವಾಗೇನು ನವಗ್ರಹ ದೇವಸ್ಥಾನ ಹೊಸದಾಗಿ ಮಾಡಿದ್ದಾರೆ, ಅಲ್ಲೆಲ್ಲ ಇದ್ದಿದ್ದು ಅಂಗಡಿಗಳಿತ್ತು. ಒನ್ಸ್ ಅಪಾನ್ ಎ ಟೈಮ್ ಅಂದರೆ ನಮ್ಮನೆಯವರು ಕೂಡ ಅಲ್ಲಿಗೆ ನೀರೆಲ್ಲ ತೊಗೊಂಡು ಹಾಕ್ತಾಯಿದ್ವಿ. ನಾನು ಕೂಡ ಹೋಗಿದ್ದೆ. ಅಂಗಡಿಗಳಿತ್ತು. ಹಾಗೆ ಪೂಜೆ ಸಾಮಾನೆಲ್ಲ ಮಾರೋ ಅಂಗಡಿ, ಕಾಂಡಿಮೆಂಟ್ಸ್ ಹೀಗೆಲ್ಲ ಇತ್ತು. ಅದನ್ನೆಲ್ಲ ಡೆಮಾಲಿಷ್ ಮಾಡಿ ಈ ನವಗ್ರಹ ದೇವಸ್ಥಾನ ಕೂಡ ಮಾಡಿದ್ದಾರೆ. ಇಲ್ಲಿನ ಹೈಲೈಟ್ ಇವತ್ತು ಏನು ಅಂದರೆ 50 ಕೋಟಿ ರೂಪಾಯಿ ನಾಯಿನ ಶೋ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಆಗದಲ್ವ ನಮ್ಮ ಅದು ಅಮೇರಿಕದಲ್ಲ ಎಲ್ಲ ಒಂದೇ ಅಂತ ಇದು ಇರೋದಿರೋದು ದೇಶದಲ್ಲಿ ಒಂದೆಷ್ಟೇ 50 ಲಕ್ಷ ರೂಪಾಯಿಗೆ ನಾಯಿ ಏನು ಇದ್ರ ಸ್ಪೆಷಲು ಅಂತ ನನ್ನನ್ನು ಕೇಳೋದಾದರೆ ನನಗಂತೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇಲ್ಲಿನ ಶೋಗೆ ಅಂತ ಇದನ್ನು ಕರೆಸಿದಾರಂತೆ. ಇದು ಪ್ರಪಂಚದಲ್ಲೇ 50 ಕೋಟಿ ರೂಪಾಯಿ ಎರಡನೇ ನಾಯಿ ಅಂತೆ ಇದು. ಇದಕ್ಕೆ ಜನ ಅಂತೂ ತುಂಬಾ ಇದ್ದರು. ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ LED ನಲ್ಲಿ ಪ್ಲೇ ಆಗ್ತಾಯಿತ್ತು. ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ. ಈಗ ಬನ್ನಿ ದೇವಸ್ಥಾನದ ಒಳಗಡೆ ಹೋಗಿ ಶನಿ ಮಹಾತ್ಮ ಅವರವರ ದರ್ಶನ ಮಾಡ್ಕೊಂಡು ಬರೋಣ.
ಇನ್ನೂ 3 ನವಗ್ರಹ ನೋಡಬೇಕು. ಅದು ದೇವಸ್ಥಾನದ ಎಡಗಡೆನಲ್ಲಿದೆ. ಫಸ್ಟು ಇಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿ ಅಲ್ಲೆಲ್ಲ ಬ್ಯಾರಿಕೇಡ್ ಎಲ್ಲ ಹಾಕಿದ್ರು. ಹಾಗಾಗಿ ನಾವಿಲ್ಲಿ ದೇವಸ್ಥಾನದ ಒಳಗಡೆ ಬಂದ್ವಿ. ಇಲ್ಲಿ ಒಳಗಡೆನೂ ತುಂಬ ಜನನೇ ಇದ್ದರು. ಹಾಗೆಯೇ ದರ್ಶನ ಬೇಗ ಬೇಗ ಆಗಿ ಬೇಗ ಬೇಗ ಕಳಿಸ್ತಾಯಿದ್ರು. ಅದರಿಂದ ಅಷ್ಟೊಂದು ರಿಸ್ಕ್ ಅಂತ ಏನು ಅನ್ನಿಸ್ಲಿಲ್ಲ. ಹಾಗೆಯೇ ಇಲ್ಲಿ ಒಳಗಡೆ ಇಲ್ಲಿ ಬಂದರೆ ಇಲ್ಲೊಬ್ಬರು ಗುರೂಜಿ ಕುಣಿಸಿದ್ರು. ಇವರು ಹೆಸ್ರುಗಳನ್ನ ಕೇಳಿ ದೋಷ ಇದ್ದರೆ ಹೆಸ್ರು ಕೇಳಿಬಿಟ್ಟು ದೋಷ ಇದ್ದರೆ ಹೇಳ್ತಾರೆ ಅವರೇ. ಅಲ್ಲಿ ಎಣ್ಣೆನ ತಗೊಂಡು ಶನಿ ಮಹಾತ್ಮಂಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ಜನ ಎಲ್ಲ ಮುಂದೆ ಪಾಸ್ ಆಗ್ತಾಯಿದ್ರು. ನಾವು ಕೂಡ ಹೋದ್ವಿ. ನಮಗೇನು ಹೇಳಲಿಲ್ಲ, ಆದ್ರೂ ನಾವು ಒಂದ್ಸಲ ಬಂದಿದ್ದೀವಲ್ಲ ಬಿಡು ಅಂದ್ಬಿಟ್ಟು ನಾವು ಕೂಡ ಎಣ್ಣೆ ಅಭಿಷೇಕನ ಮಾಡಿದ್ವಿ. ಕಣ್ಕಾಯಿ ಪೂಜೆ ಎಲ್ಲ ಭಕ್ತಿಯಿಂದ ಬೆಳ್ಕೊಂಡು ಎಣ್ಣೆ ಅಭಿಷೇಕ ಮಾಡೋಕೆ ಯಾವುದೇ ಶನಿ ದೋಷ ಕೊಡಿರಲ್ಲ ಹಾಕಿ ಬೆಳ್ಕೊಂಡು ಹಾಕಿ ಮಾಡಿ. ₹500 ಚಾರ್ಜ್ ಮಾಡಿ ಫೋಟೋ ತಕ್ಕತ್ತವ್ರೆ ಅಂದರು. ಯೂಟ್ಯೂಬಲ್ಲಿ ನಿಮ್ಗೆ ಹಾಕೋದು ಬೇಡ ಸರ್, ದೇವಸ್ಥಾನ ಫೇಮಸ್ ಮಾಡೋದು ಬೇಡವಾ ಅಂದೆ. ಹಾಗೆಯೇ ಇಲ್ಲಿ ತುಲಾಭಾರದ ವ್ಯವಸ್ಥೆ ಕೂಡ ಇದೆ. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನು ನವಗ್ರಹ ದೇವರುಗಳಿದೆ ಅದೆಲ್ಲ ಪೇರಲ್ಲಿದೆ. ಅಂದರೆ ಅವರವರ ಧರ್ಮಪತ್ನಿಯವರ ಜೊತೆಯಲ್ಲಿ ಮಾಡಿದ್ದಾರೆ. ಈ ಥರ ಎಲ್ಲೂ ನೋಡಿರಲಿಲ್ಲ. ಈ ಥರ ನೋಡಿದ್ದು ನವಗ್ರಹ ಅಂದರೆ 9 ನವಗ್ರಹಗಳು ಇರೋದನ್ನು ನಾವು ನೋಡ್ತಾ ಇದ್ವಿ. ಇಲ್ಲಿ ಬಂದು ನೋಡಿದ್ರೆ ಪೇರಲ್ಲಿದೆ, ತುಂಬಾ ಚೆನ್ನಾಗಿದೆ. ಇದು ನವಗ್ರಹ ದೇವಸ್ಥಾನ ಮತ್ತು ಶನಿ ಮಹಾತ್ಮ ದೇವಸ್ಥಾನ ಹೋಗಿ ಬಂದಮೇಲೆ ನೀವೆಲ್ಲೇ ಅಬ್ಸರ್ವ್ ಮಾಡಿ ನೋಡಿ, ಆಂಜನೇಯಂಗೆ ಹೋಗಲೇಬೇಕಂತೆ. ಆಂಜನೇಯ ಇದ್ದೇ ಇರುತ್ತಂತೆ. ಯಾವುದೇ ದೇವಸ್ಥಾನ ಶನಿ ಮಹಾತ್ಮ ದೇವಸ್ಥಾನಕ್ಕೆ ಹೋದಾಗ ಇದ್ದೇ ಇರುತ್ತಂತೆ. ಹಾಗಾಗಿ ಇಲ್ಲಿ ನಾವು ಬರ್ತಾ ಇರೋದು ಪಂಚಮುಖಿ ಆಂಜನೇಯ ಅಂತೇಳಿ. ಇದನ್ನು ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಂಕಲ್ಪ ಮಾಡ್ಕೊಳ್ಳಿ. ನೀವು ಹೋಗ್ಬೋದು ಅನ್ಸುತ್ತೆ, ಬಾ. ಹಾಗೆಯೇ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಆಚೆ ಬಂದ್ವಿ. ಅಲ್ಲಿ ಫಂಕ್ಷನ್ಸ್ ನಡೆಯುತ್ತಲ್ಲ ಅಲ್ಲಿಗೆ ಹೋಗೋಣ ಅಂತ ಬಂದ್ವಿ. ಹಾಗೆಯೇ ಇಲ್ಲಿ ಏನು 161 ಅಡಿ ಆಂಜನೇಯ ಮಾಡಿದ್ದಾರೆ, ಅಲ್ಲಿ ಮೇಲ್ಗಡೆ ಬಿಡ್ತಾಯಿದ್ರು. ನಮ್ಮನೆಯವ್ರು ಇಲ್ಲ ಅಲ್ಲಿ ಅಮೌಂಟ್ ಇದೆ, ಬೇಡ ಬಾ ರಶ್ ಇರುತ್ತೆ ಅಂತ ಅಂದರು. ಇಲ್ಲ ನಾನು ಫಸ್ಟ್ ಒಂದು ಸಲ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದೆ. ಯಾವುದೇ ಥರ ಚಾರ್ಜಸ್ಸು ಇವತ್ತು ಶಿವರಾತ್ರಿ ಹಬ್ಬಕ್ಕೆ ಅಂತ ಹೇಳಿ ಮಾಡಿರಲಿಲ್ಲ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೇಲೆ ಆಂಜನೇಯನ ಪಾದದ ಹತ್ರ ಇಂದ ನಿಂತ್ಕೊಂಡು ನಾನು ವಿಡಿಯೋನ ಮಾಡ್ಕೊಳ್ತಾ ಇದ್ದೆ. ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂತೇಳಿ ಇದು ಮಾಡಿದ್ದು. ಹಾಗೆಯೇ ಇಲ್ಲಿ ನಾನು ನಮ್ಮ ಕಾರ್ತಿಕ್ನ ನೆನೆಸ್ಕೊಳ್ತಾ ಇದ್ದೆ. ಅವನು ಒಂದು ಸಲ ಕರ್ಕೊಂಡೋಗು ಅಂತ ಕೇಳಿದ್ದ, ಕರ್ಕೊಂಡೋಗಿದ್ದೆ. ಅಲ್ಲಿ ಅತ್ತೆ ಮೇಲೆ ಹೋಗೋಣ ಅಂತ ಹೇಳಿದ್ದ. ತುಂಬ ಜನ ಇದ್ದರು, ಹಾಗೆ ಚಾರ್ಜಸ್ ಕೂಡ ಮಾಡಿದರು. ಹಾಗಾಗಿ ಅವತ್ತು ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಅವನು ಬಂದಾಗ ನಿಜವಾಗ್ಲೂ ಅಲ್ಲೇ ಕರ್ಕೊಂಡೋಗಿ ಅಲ್ಲಿ ಮೇಲೆಲ್ಲ ಆಂಜನೇಯನ ಹತ್ರ ಎಲ್ಲ ಮೇಲೇನಿದೆ ನೋಡಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವನು ರಜೆಗೆ ಬಂದಾಗ ಇಲ್ಲಿ ಕರ್ಕೊಂಡು ಹೋಗಬೇಕು. ಫೋಟೋ ಹೊಡೆದಿಲ್ಲ ಇನ್ನು. ಫೋಟೋ ಹೊಡೆದಿಲ್ಲ ಇನ್ನು. ನೋಡ್ತಾ ಇರ್ಬೋದು ಫಂಕ್ಷನ್ಸ್ ಎಲ್ಲ ಶುರುವಾಗಿ ಹೋಗಿದೆ. ಬಟ್ ತುಂಬ ಅಂದರೆ ತುಂಬಾ ಜನ ಇದ್ದರು. ತುಂಬ ಹಿಂದೆಯಿಂದ ನಿಂತ್ಕೊಂಡು ನಾನು ವಿಡಿಯೋ ಮಾಡಿದ್ದು. ಅಷ್ಟು ಕ್ಲಿಯರಾಗಿ ಸ್ಟೇಜೆಲ್ಲ
ವಿಡಿಯೋ ಮಾಡ್ಕೊಳಕ್ಕಾಗಲಿ, ಯಾಕಂದರೆ ತುಂಬಾ ಜನ ಸೇರಿದ್ರು. ಹಾಗೆ ಇಲ್ಲಿ ಬಿಗ್ ಬಾಸ್ನ ತ್ರಿವಿಕ್ರಮ್ ಅವ್ರು ಬಂದಿದ್ದರು, ಹಾಗೆ ಕಂಬದ ರಂಗಯ್ಯ, ಇನ್ನೂ ಸೆಲೆಬ್ರಿಟಿಗಳೆಲ್ಲ ಬಂದಿದ್ದರು. ಫಂಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಾಯಿತು. ಹಾಗೆಯೇ ಫಂಕ್ಷನ್ಸ್ ಒಂದು ಅರ್ಧ ಗಂಟೆ 1 ಅವರ್ ಏನೋ ನೋಡಿದ್ವಿ. ಅದೆಲ್ಲ ನೋಡಾದಮೇಲೆ ಊಟ ಮಾಡೋಣ ಅಂತ ಬಂದ್ವಿ. ಅಲ್ಲೇ ಕೂಡ ಚೀಲದಲ್ಲಿ ತಟ್ಟೆಗಳು ಹಾಗೆಯೇ ವಾಟರ್ಗಳು ಎಲ್ಲ ಅಲ್ಲೇ ಇಟ್ಟಿದ್ದರು. ಈಗ ಅಲ್ಲೇ ಊಟ ನಮಗೆ ಕೇಸರಿ ಬಾತು ಹಾಗೆಯೇ ಟೊಮೆಟೊ ಬಾತ್ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ. ನಿಜವಾಗ್ಲೂ ಭಟ್ರಂತೂ ಯಾವ ಥರ ಅಡುಗೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಯಾಕೆಂದರೆ ಅಷ್ಟೊಂದು ಜನ ಸೇರಿದ್ರು. ಬಂದವರಿಗೆ ಅನುಕೂಲಕ್ಕೆ ಅಂತೇಳಿ ಊಟದ ವ್ಯವಸ್ಥೆ ಎಲ್ಲ ಇತ್ತು. ಹಾಗೆ ಜಾಗರಣೆಗೆಲ್ಲ ಪ್ರೋಗ್ರಾಮ್ಗಿತ್ತು. ಹಾಗೆ ಮಲ್ಕೊಳ್ಳೋಕ್ಕೆ ಅಂದರೆ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದರೆ ಮಲ್ಕೊಳ್ಳೋಕ್ಕೆ ಅಲ್ಲೂ ಕೂಡ ಅಷ್ಟೇ, ಅದು ಕೂಡ ವ್ಯವಸ್ಥೆ ಆಗಿತ್ತು. ಹಾಗೆಯೇ ಎಲ್ಲ ಕಡೆನೂ LED ಹಾಕಿದ್ರು. ಯಾಕೆಂದರೆ ತುಂಬ ಜನ ಇರೋದ್ರಿಂದ ಫಂಕ್ಷನ್ಸ್ ಅಷ್ಟೊಂದು ನೀಟಾಗಿ ಎಲ್ರಿಗೂ ಕಾಣಲ್ಲ ಅಂಥೇಳಿ ಅಲ್ಲಲ್ಲೇ ಈ ಥರ LED ಹಾಕಿದ್ರು. ಫಂಕ್ಷನ್ಸ್ ಎಲ್ಲರೂ ನೋಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಈ ಥರ ಎಲ್ಲ ಜಾಗರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಲ್ಲೇ ಇಟ್ಟಾರ ನೋಡಿ ಚಿಂದಲ್ಲಿ. ನಾವು ಎಣ್ಣೆ ಅಭಿಷೇಕ ಮಾಡಿದ್ವಲ್ಲ, ಅಲ್ಲಿ ಕೊಟ್ಟಂಥ ಪ್ರಸಾದ 2 ಲಾಡು ಇತ್ತು, 2 ಕೋಪ್ರ ಪಾಕ್ ಅಂದರೆ ಕೊಬ್ಬರಿ ಮಿಠಾಯಿ ಇತ್ತು, ಹಾಗೆ 4 ಪುರಿ ಉಂಡೆ ಇತ್ತು. ಅದಾದಮೇಲೆ ಇಲ್ಲಿ ಒಂದು ಮಂಟಪನ ಮಾಡಿದರು. ಇದು ಲಾಸ್ಟ್ ಟೈಮು ಮಾಡಿದರು. ಫೋಟೋ ಎಲ್ಲ ಎತ್ಕೊಂಡಿದ್ದೆ ನಾನು. ಒಳಗಡೆ ಗೋಪುರ ನೋಡೋ ಇದರಲ್ಲಿ ನಾನು ಅದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ಬನ್ನಿ ಇದನ್ನು ಇನ್ನೊಂದ್ಸಲ ಹೋಗಿ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡೋದೆ. ಅಲ್ಲೂ ಅಷ್ಟೇ ಶಿವ ಪಾರ್ವತಿನ ಇಟ್ಟು ಫೋಟೋ ಶೂಟ್ ಮಾಡ್ಕೊಳ್ತಾ ಇದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ. ನಿಜವಾಗ್ಲೂ ಶಿವರಾತ್ರಿ ಹಬ್ಬಕ್ಕೆ ಜಾಗರಣೆಗೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮೂರಿನ ಶಿವರಾತ್ರಿ ಹೇಗೆಲ್ಲ ಆಯಿತು, ಬಿದ್ನಿಗೆರೆಯಲ್ಲಿ ಏನೇನು ವಿಶೇಷತೆ ಇದೆ, ಏನೆಲ್ಲ ಹೊಸ್ದಾಗಿ ಗೋಪುರ ಎಲ್ಲ ಮಾಡಿದ್ದಾರೆ, ನವಗ್ರಹ ದೇವಸ್ಥಾನ ಮಾಡಿದ್ದಾರೆ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ. ಫೋಟೋ ಹೊಡೆದಿಲ್ಲ ಇನ್ನು.